ಚಂದ್ರೋದಯ ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಪರಮಾತ್ಮನ ದರ್ಶನ ವೀಕ್ಷಿಸಿ. ಎಲ್ಲರಿಗೂ ನಮಸ್ಕಾರಗಳು. ನಾನು ಬಸಪ್ಪ ಸಿದ್ದರಾಯ್ ತೇಲಿ, ವಕೀಲರು, ಕಾಗವಾಡ. ದಿನಾಂಕ 14/12/2024 ರಾತ್ರಿ 8 ಗಂಟೆಗೆ ಒಂದು ವಿಷಯ ಮನಸ್ಸಿಗೆ ಬಹಳ ನೋವನ್ನು ಉಂಟು ಮಾಡಿತ್ತು. ಏನೆಂದರೆ, ನನ್ನ ಆತ್ಮೀಯ ಗುರುಗಳಾದಂಥ ಹಾಗೂ ಐನಾಪುರ ಗ್ರಾಮದ ಪ್ರಸಿದ್ಧ ನ್ಯಾಯವಾದಿಗಳಾದಂಥ ಭೀಮರಾಯ ಕೋಡೊಕ್ಕಲಿಯವರು ನಿಧನವಾಯಿತು. ಈ ವಿಷಯ ತಿಳಿದಾಗ ನನಗೆ ಇವತ್ತಿಗೂ ಕೂಡ ಅವರು ನೀಡಿರ್ತಕ್ಕಂಥ ಸಲಹೆಗಳು, ಸೂಚನೆಗಳು, ಅವರೊಂದಿಗೆ ಹಂಚಿಕೊಂಡಿರ್ತಕ್ಕಂಥ ಕೆಲವೊಂದು ವಿಚಾರಗಳು ಇವತ್ತಿಗೂ ಸಹ ಕಾಡ್ತಾ ಇದೆ. ನಮ್ಮನ್ನು ಬಿಟ್ಟು ಅಗಲಿದ ಪ್ರಾಮಾಣಿಕ ನಿಷ್ಠಾವಂತ ವಕೀಲರಾದ ಶ್ರೀ PS ಕೋಡೊಕ್ಕಲಿಗಿ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಮತ್ತು ಅವರ ಕುಟುಂಬಕ್ಕೆ ದುಃಖವನ್ನು ಸಹಿಸಿಕೊಳ್ಳುವ ಶಕ್ತಿ ಪರಮಾತ್ಮನು ನೀಡಲಿ. ಮತ್ತೆ ಹುಟ್ಟಿ ಬಾ ಆತ್ಮೀಯ ಗೆಳೆಯ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆ ಐನಾಪುರ್, ಉಗಾರ್, ಖುರ್ದ್, ಕಾಗವಾಡ ಹಾಗೂ ಕುಡ್ಚಿ ಶಾಖೆಗಳಲ್ಲಿ ಕಾನೂನಿನ ಸಲಹೆಗಾರನಾಗಿ ಇವರು ಸಲ್ಲಿಸಿದ ಸೇವೆ ಅಸ್ಮರಣೀಯವಾಗಿದೆ. ಪರಮಾತ್ಮ ಎಲ್ಲರಿಗೂ ಸಮನಾಗಿ ಗಾಳಿ ಹಾಗೂ ಸೂರ್ಯ ಚಂದ್ರನ ಬೆಳಕು ನೀಡಿದ ಹಾಗೆಯೇ ವಕೀಲರಾದ ಶ್ರೀ BS ಕೋಡೊಕ್ಕಲಿಗಿ ಅವರು ಬಡವರಿಗೂ ಹಾಗೂ ಶ್ರೀಮಂತರಿಗೂ ಸಮನಾಗಿ ನ್ಯಾಯ ಹಾಗೂ ಕಾನೂನಿನ ಸಲಹೆ ಸೂಚನೆಗಳನ್ನು ಉಚಿತವಾಗಿ ನೀಡಿದ ಒಬ್ಬ ಅಪರೂಪದ ವ್ಯಕ್ತಿ ಆಗಿದ್ದರು. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ವಕೀಲರಾದವರು ಸಮಾಜದಲ್ಲಿ ನಮ್ಮ ನಡವಳಿಕೆ, ನಮ್ಮ ಸ್ವಭಾವ, ನಮ್ಮ ತಾಳ್ಮೆ, ನಮ್ಮ ಸಹನೆ ಯಾವ ರೀತಿ ಇರಬೇಕಂತಂದರೆ ಕೋಡೊಕ್ಕಲಿಗಿ ಸರ್ ನೋಡಿ ಕಲಿಬೇಕಾದ್ದು. ಯಾಕಂದರೆ ಇವರು ಸುಮಾರು 20 ವರ್ಷಗಳಿಂದ ಅಥಣಿ ಹಾಗೂ ಕಾಗವಾಡ ನ್ಯಾಯಾಲಯಗಳಲ್ಲಿ ತಮ್ಮ ವೃತ್ತಿಯನ್ನು ಮಾಡ್ತಾಯಿದ್ರು. ಈ ವೃತ್ತಿಯನ್ನು ಮಾಡಬೇಕಾದ್ರೆ ಕೆಲವೊಂದು ಸಹಕಾರಿ ಬ್ಯಾಂಕ್ಗಳು ಹಾಗೂ ಯೂನಿಯನ್ ಬ್ಯಾಂಕ್ ಕಾಗವಾಡ, ಯೂನಿಯನ್ ಬ್ಯಾಂಕ್ ಐನಾಪುರ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಉಗಾರ್ ಬ್ರ್ಯಾಂಚ್, ಕುಡ್ಚಿ ಬ್ರ್ಯಾಂಚ್, ಈ ಬ್ರ್ಯಾಂಚ್ಗಳಿಗೆ ಇವರು ಕಾನೂನು ಸಲಹೆಗಾರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಅಥಣಿ ಹಾಗೂ ಕಾಗವಾಡ ತಾಲೂಕಿನಲ್ಲಿ ಒಬ್ಬ ಆದರ್ಶ, ಶ್ರೇಷ್ಠ ಹಾಗೂ ಪ್ರಸಿದ್ಧ ವಕೀಲರಾಗಿದ್ದರು. ಅವರ ಮಾತುಗಳು ಮಧುರತೆ ಹಾಗೂ ಸತ್ಯಗಳಿಂದ ಕೂಡಿದ್ದವು. ಹಣದ ಹಪಾಪಿ ಇವರಿಗೆ ಇರಲಿಲ್ಲ. ಯಾವುದೇ ಕಪ್ಪು ಚಿಕ್ಕೆ ಇಲ್ಲದೆ ಬದುಕಿದ ಅಪರೂಪದ ವ್ಯಕ್ತಿ. ಇವರ ಆಫೀಸಿಗೆ ಬಡವರು ಬರಲಿ, ಶ್ರೀಮಂತರೇ ಬರಲಿ, ದೀನದಲಿತರೇ ಬರಲಿ, ಎಲ್ಲರಿಗೂ ನಗುತ್ತಲೇ ಉಚಿತವಾಗಿ ಕಾನೂನಿನ ಸಲಹೆ ಸೂಚನೆಗಳನ್ನು ನೀಡಿದ ಪರಮಾತ್ಮ ಇವರು. ಹಲವಾರು ವರ್ಷಗಳಿಂದ ಬಗೆಹರಿದ ವಿವಾದಗಳನ್ನು ಬಗೆಹರಿಸಿ ಕಡಿಮೆ ಖರ್ಚಿನಲ್ಲಿಯೇ ಬಡವರಿಗೆ ನ್ಯಾಯ ಒದಗಿಸಿದ ಅಪರೂಪದ ವಕೀಲರು. ನಮಸ್ತೆ, ನಾನು ರಾಹುಲ್ ಮಹಾದೇವ್ ಕಟ್ಗೇರಿ, ಅಡ್ವೊಕೇಟ್, ಕಾಗವಾಡ. ದಿನಾಂಕ 14/12/2024 ಒಂದು ಆಘಾತಕಾರಿ ಸುದ್ದಿ ಬಹಳ ಮನಸ್ಸಿಗೆ ನೋವು ಉಂಟು ಮಾಡಿತು. ನಮ್ಮ ಐನಾಪುರದ ಪ್ರಸಿದ್ಧ ವಕೀಲರಾಗಿರ್ತಕ್ಕಂಥ BS ಕೋಡೊಕ್ಕಲಿಗಿ ವಕೀಲರು ಅಕಾಲಿಕವಾಗಿ ನಮ್ಮನ್ನೆಲ್ಲ ಅಗಲಿ ಹೋದರು. ಇವತ್ತು ಅವರ ನೆನಪು ಇವತ್ತಿಗೂ ಕೂಡ ನಮಗೆ ಕಾಡ್ತಾ ಇದೆ. ಅವರು ಸ್ವಭಾವ ಯಾವ ರೀತಿ ಇತ್ತಂದರೆ, ಯಾವತ್ತೂ ಕೂಡ ರೇಗೋದು ಅಥವಾ ಬೈಯೋದು ನಾನು ಯಾವತ್ತೂ ಕೂಡ ಅವ್ರನ್ನ ನೋಡಲೇ ಇಲ್ಲ. ಇವರು ಆದರ್ಶ, ಪ್ರಾಮಾಣಿಕತೆ, ನಿಷ್ಠೆ, ಎಲ್ಲರನ್ನೂ ಸಮಾನತೆಯಿಂದ ನೋಡುವ ಗುಣ, ವಾಕ್ಚಾತುರ್ಯತೆ, ಸರಳತೆ, ಚಿಕ್ಕ ಮಕ್ಕಳಂತೆ ನಗುತ್ತಲೇ ಸಮಸ್ಯೆಗಳನ್ನು ಬಗೆಹರಿಸುವ ಗುಣ,
ಕೇಸುಗಳನ್ನು ರಾಜಿ ಮೂಲಕ ಬಗೆಹರಿಸುವ ಜಾಣತನ, ಈ ಮೇಲಿನ ಎಲ್ಲ ಗುಣಗಳನ್ನು ಸಾಮಾನ್ಯ ಪ್ರಜೆಗಳು ಹಾಗೂ ವಕೀಲರು ಮೈಗೂಡಿಸಿಕೊಂಡರೆ ಬಡವರಿಗೆ ತ್ವರಿತಗತಿಯಲ್ಲಿ ನ್ಯಾಯ ಸಿಗೋದರಲ್ಲಿ ಸಂದೇಹವಿಲ್ಲ. ಮತ್ತೊಮ್ಮೆ ನಮ್ಮ ಬಿಟ್ಟು ಅಗಲಿದ ಪ್ರಾಮಾಣಿಕ ನಿಷ್ಠಾವಂತ ವಕೀಲರಾದ ಶ್ರೀ BS ಕುಡಾಕ್ಲಿಗೆ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ. ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಮತ್ತು ಅವರ ಕುಟುಂಬಕ್ಕೆ ದುಃಖವನ್ನು ಭರಿಸುವ ಶಕ್ತಿ ಪರಮಾತ್ಮನು ನೀಡಲಿ. ಗೆಳೆಯ, ಮತ್ತೊಮ್ಮೆ ಹುಟ್ಟಿ ಬಾ, ನಾನು ನಿನಗೆ ಚಿರಋಣಿಯಾಗಿರುತ್ತೇನೆ. ಯಾಕಂದರೆ ಅಂಥ ಭಾಳ ನಿಷ್ಕಲ್ಮಶ ವ್ಯಕ್ತಿ ಅವರು. ನಾನು ನೋಡಿದ ಹಾಗೆ ನಾನು ಒಂದು ವರ್ಷದಲ್ಲಿ ಕೂಡ ನನಗೆ ಒಂದಿನೂ ಕೂಡ ಅವರು ನನಗೆ ಬೇದಿದ್ದು ನೋಡಲೇ ಇಲ್ಲ. ಆಮೇಲೆ ನಾನು ಸ್ವಲ್ಪ ಲೇಟಾಗಿ ಹೋಗ್ತಿದ್ದೆ. ಅದು ಅವರು 9 ಗಂಟೆಗೆ ಆಫೀಸ್ಗೆ ಬರ್ತಿದ್ರು, 9 to 10 ಮಾರ್ನಿಂಗ್ ಆ್ಯಂಡ್ 6 to 8. ಆಮೇಲೆ ಅವರು ಲೇಟಾಗಿ 9-10 ಗಂಟೆಗೆಲ್ಲ ಇರ್ತಿದ್ರು ಹಾಗೆ. ಬಟ್ ನಾನು ಮಾತ್ರ ಸ್ವಲ್ಪ 8 ಗಂಟೆಗೆ ಹೋಗಿಬಿಡ್ತಿದ್ದೆ. ಬಟ್ ಸರ್ ನನಗೆ ಒಂದನ್ನು ಭಾಳ ಚೆನ್ನಾಗಿ ಹೇಳ್ತಾಯಿದ್ರು, ಯಾವುದನ್ನು ನೀನು ಮಾಡು, ಬಟ್ ಸರಿಯಾದ ಸಮಯ ಪ್ರಜ್ಞೆಯನ್ನು ಇಟ್ಕೋ. ಯಾಕಂದರೆ ವೃತ್ತಿಯಲ್ಲಿ ಸಮಯ ಪ್ರಜ್ಞೆ ಬಹಳ ಮುಖ್ಯ. ಆನಂತರ ಅವರು ಯಾವತ್ತೂ ಕೂಡ ಹಣದ ಬಗ್ಗೆ ಯೋಚನೆ ಮಾಡ್ತಾ ಇರಲಿಲ್ಲ. ಯಾವಾಗಲೂ ಕೆಲಸನೇ ಅಂತ ಇದ್ದರು. ಮತ್ತು ನಾನು ಅವ್ರ ಜೊತೆ ಇದ್ದಾಗ ನಾ ಕಂಡಿರ್ತಕ್ಕಂಥ ಸತ್ಯ ಏನಂದರೆ, ಜನರಿಗೆ ಸರಿಯಾದ ನ್ಯಾಯವನ್ನು ಒದಗಿಸುವ ಪ್ರಾಮಾಣಿಕ ಕೆಲಸವನ್ನು ಅವರು ಮಾಡಿದ್ದಾರೆ ಅಂತ ನಾನು ಹೇಳ್ತೇನೆ. ಯಾಕಂದರೆ ಅವ್ರ ಹತ್ರ ಎಷ್ಟು ಜನ ಒಬ್ಬರು ಕ್ಲೈಂಟ್ ಬರ್ತಾ ಇದ್ರಲ್ಲ, ಅವರೆಲ್ಲರಿಗೂ ಕೂಡ ಬೇದು ಕೂಡ ಹೇಳ್ತಾ ಇದ್ರು, ನೀನು ಈ ರೀತಿ ತಪ್ಪು ಮಾಡ್ತಾ ಇದೆಯಾ, ಮಾಡಬೇಡ ಅಂತ. ಅಂದರೆ ಅವರು ಅಷ್ಟು ಆ ಊರಿನ ಒಂದು ಐನಾಪುರದ ಗ್ರಾಮದ ಒಂದು ಕಾಳಜಿನೂ ಕೂಡ ಅವರು ಭಾಳಷ್ಟು ಹೊಂದಿದ್ರು. ಬಹುಶಃ ಆ ಐನಾಪುರಕ್ಕೆ ಒಂದು ದೊಡ್ಡ ಒಂದು ಆಘಾತಕಾರ ಒಂದು ಹೊಡೆತ ಬಿದ್ದಿದೆ. ಇವತ್ತು ನಮ್ಮ ನ್ಯಾಯವಾದಿಗಳ ಸಂಘದಲ್ಲಿ ಕೂಡ ಅಂಥ ಒಬ್ಬ ಶ್ರೇಷ್ಠ ವಕೀಲರನ್ನು ಕಳ್ಕೊಂಡು ನಮಗೂ ದುಃಖ ಆಗಿದೆ. ನಾನು 1 ವರ್ಷ ಅಲ್ಲಿ ವೃತ್ತಿಯನ್ನು ಮಾಡಿದ ನಂತರ ನಾನು ನೆಕ್ಸ್ಟ್ ಅಲ್ಲಿ CA ಅಂಬೋಳಿ ಅಂತ ಲೋಕೂರ್ದವ್ರನ್ನ ಜಾಯಿನ್ ಮಾಡಿಸಿದೆ. ಅವರು ಕೂಡ ಅಲ್ಲಿ ಸರ್ ಜೊತೆ ಇದ್ದು ಪ್ರಾಕ್ಟೀಸ್ನನ್ನು ಮಾಡ್ತಾಯಿದ್ರು. ಅದಾದ ನಂತರ ಬಸವರಾಜ್ ತೇಲಿ ಅಂತ ಕೆಂಪಾಡದವರು, ಉದಯ್ ಕಟ್ಟಿಕರ್ ಅಂತ ಈಗ ಅವರು ಇದ್ದರು. ಈಗ ಬಹುಶಃ ನಮಗೆ ಅನ್ನಿಸ್ತದ ಅಂಥ ಒಬ್ಬ ಸೀನಿಯರ್ನ ಕಳ್ಕೊಂಡು ನಮಗೆ ಬಹಳ ದುಃಖ ಆಗಿದೆ. ಆ ದೇವರು ಅವರ ಮನೆಯವರಿಗೆ, ಅವರ ಎಲ್ಲರಿಗೂ ಈ ಒಂದು ದುಃಖವನ್ನು ಭರಿಸುವಂಥ ಶಕ್ತಿ ನೀಡಲಿ. ಮತ್ತು ದೇವರು ಅವರ ಆತ್ಮಕ್ಕೆ ಶಾಂತಿಯನ್ನು ನೀಡಲಿ. ಮತ್ತೆ ಹುಟ್ಟಿ ಬನ್ನಿ ಸರ್ ಅಂತ ಹೇಳ್ತೇನೆ.